ಕೆಪಿಟಿಸಿಎಲ್ನಿಂದ ಮಾರ್ಗಸೂಚಿ ಉಲ್ಲಂಘನೆ. ಕಾಫಿ ಬೆಳೆಗಾರರಾದ ರಾಜೇಂದ್ರ ಮಾತನಾಡಿ, ಕೆಪಿಟಿಸಿಎಲ್ ರೈತರಿಗೆ ಮಾಹಿತಿ ನೀಡದೆ ಏಕಪಕ್ಷೀಯವಾಗಿ ಕೇವಲ ವೈಮಾನಿಕ ಸಮೀಕ್ಷೆಯ ಆಧಾರದ ಮೇಲೆ ಸರ್ವೆ ಕಾರ್ಯ ನಡೆಸಿ ಆಲ್ದೂರಿನಿಂದ ಮಲ್ಲಂದೂರು ವಿದ್ಯುತ್ ಉಪಕೇಂದ್ರದವರೆಗೆ 21 ಕಿಲೋಮೀಟರ್ ಪ್ರಸರಣ ಮಾರ್ಗವನ್ನು ನಿರ್ಮಾಣ ಮಾಡುತ್ತಿದ್ದು, ಮಾರ್ಗಸೂಚಿಯನ್ನು ಉಲ್ಲಂಘಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆರೋಪಿಸಿದರು. ಕೆಪಿಟಿಸಿಎಲ್ ಅಂತಕ್ಕಂಥ ಒಂದು ಕಾರ್ಪೊರೇಷನ್ ಆಲ್ದೂರಿನಿಂದ ಮಲ್ಲಂದೂರಿಗೆ ಒಂದು ಪವರ್ ಲೈನ್ ಅನ್ನ ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಕೆಪಿಟಿಸಿಎಲ್ನವರು ಯಾವುದೇ ರೀತಿಯ ರೈತರಿಗೆ ಸರಿಯಾದ ರೀತಿಯ ಮಾಹಿತಿಯನ್ನು ಕೊಡದೆ ಏಕಪಕ್ಷೀಯವಾಗಿ ಸರ್ವೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ. ಮೊದಲು ಎಲ್ಲ ರೈತರನ್ನ ಕರೆದು ಸಂಧಾನ ಮಾಡಿ ನಾವು ಯಾಕೋಸ್ಕರ ಲೈನ್ ಅನ್ನ ಎಳಿತಾ ಇದ್ದೀವಿ, ಅದರ ಮೂಲ ಉದ್ದೇಶ ಏನು ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಬೇಕಾಗಿತ್ತು. ಪ್ರೊಸೀಜರ್ ಲ್ಯಾಪ್ಸ್ ಆಗಿರೋದ್ರಿಂದ ಆ ಭಾಗದಲ್ಲಿ ಸೇರ್ತಕ್ಕಂಥ ಅಷ್ಟು ಆಣೂರು, ತಲಿಯಳ್ಳ, ಮಲ್ಲಂದೂರು, ಚಕ್ನಹಳ್ಳಿ, ಹೆಡ್ದಾಳು, ಕೋಟೆಊರು, ಕೋಡವಳ್ಳಿ ಅಷ್ಟು ಗ್ರಾಮದ ಜನರ ಬ್ಯಾರವಳ್ಳಿ ಬದುಕಿಗೆ ಸಂಚಕಾರ ಬರ್ತಾ ಇದೆ. ಹಾಗಾಗಿ ಅದನ್ನು ನಾವಿವತ್ತು ಎಸಿ ಅವರ ಸಮ್ಮುಖದಲ್ಲಿ ಪ್ರತಿಭಟನೆ ಮಾಡೋದರ ಮೂಲಕ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ. ಶ್ರೀದೇವ್ ಹುಲಿಕೆರೆ ಅವರು ಮಾತನಾಡಿ, 33 ಕೋಟಿ ವೆಚ್ಚದಲ್ಲಿ ಈ ವಿದ್ಯುತ್ ಉಪಕೇಂದ್ರವನ್ನು ನಿರ್ಮಾಣ ಮಾಡುತ್ತಿದ್ದು, ಈ ಪ್ರಾಜೆಕ್ಟ್ ಸಂಬಂಧ ಸಾರ್ವಜನಿಕರ ಪೂರ್ವಭಾವಿ ಸಭೆಯನ್ನು ಸಹ ನಡೆಸಿಲ್ಲ. ಸಾರ್ವಜನಿಕರಿಗೆ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ ಸೂಚನೆಯನ್ನು ನೀಡಿಲ್ಲ. ಈ ಪ್ರಾಜೆಕ್ಟ್ ಅಗತ್ಯವೇನಿದೆ ಹಾಗೂ ಇದರ ಫಲಾನುಭವಿಗಳು ಯಾರು ಎಂಬ ಪ್ರಶ್ನೆ ಮೂಡುತ್ತಿದೆ ಎಂದು ಆರೋಪಿಸಿದರು. ಬಟ್ ನಾವು ಕೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಒಂದು ಈ ಜಾಗದಲ್ಲಿ ಇಲ್ಲಿ ಪವರ್ ಸ್ಟೇಷನ್ ಬಂತು ಅಂತ ಹೇಳಿದ್ರೆ ಯಾರ್ಯಾರಿಗೆ ಉಪಯೋಗ ಆಗುತ್ತೆ ಅಂತ ಅವ್ರ ಎಕ್ಸ್ಪರ್ಟ್ಗಳು. ಸೊ ನಾವು ಕೇಳ್ತಿರೋದು ಅಷ್ಟೇ, ಯಾರ್ಯಾರಿಗೆ ಉಪಯೋಗ ಆಗುತ್ತೆ, ನಮಗೇನು ಕರೆಂಟ್ ಇನ್ನೂ ಜೋರಾಗಿ ಬರುತ್ತಾ, ಅಥವಾ ನಾವೇನು ಆಂಟಿ ಡೆವಲಪ್ಮೆಂಟ್ ಅಲ್ಲ, ಪವರ್ ಸ್ಟೇಷನ್ ಮಾಡೋದೇ ಬೇಡ ಅಂತ ಹೇಳೋದಿಲ್ಲ. ಬಟ್ ನಾವು ಹೇಳ್ತಿರೋದು ಎಕ್ಸ್ಪ್ರೆಸ್ ಲೈನ್ ಆಗಲೇ ಇದೆ. ಆ್ಯಂಡ್ ನಾವು ಆಗಲೇ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಇನ್ನೊಂದು ಲೀನಿಯರ್ ಪ್ರಾಜೆಕ್ಟ್ ಆಗ್ಬಿಡುತ್ತೆ. 21 ಕಿಲೋಮೀಟರ್ ಹೊಸ ಲೈನ್ ಎಳಿತಾರಂತೆ, ಎಲ್ಲಿಂದ ಆಲ್ದೂರಿನಿಂದ ಹಿಡಿದು ಮಲಂದೂರು ತನಕ. ಸೊ ಅದು ಬಂದ ಕೂಡಲೇ ಮತ್ತೆ ಪ್ರಾಣಿಗಳಿಗೆ ಇದು ಒಂದು ಅಡಚಣೆ ಇಲ್ಲ, ಅದು ನಮಗೆ ಗೊತ್ತಿಲ್ಲ. ತಿಳುವಳಿಕೆನೇ ಇಲ್ಲ. ಇವತ್ತು ಬಂದಿರೋದು ಫಸ್ಟ್ ನೋಟಿಸ್ ನಮಗೆ. ಎಲ್ಲರನ್ನು ಕತ್ತಲಲ್ಲಿಟ್ಟು ಈಗ ಸಾರ್ವಜನಿಕರು ದುಡ್ಡನ್ನ ಖರ್ಚು ಮಾಡಿ ಇವತ್ತು ಹೇಳಿದ ಮಾಹಿತಿ ಬಾಯಿ ಮಾತು ಪ್ರಕಾರ 33 ಕೋಟಿ ಸ್ಯಾಂಕ್ಷನ್ ಮಾಡಿದಾರಂತೆ. ಸೊ ನಾಳೆ ದಿನ ಇದು ಸರ್ಕಾರದ ದುಡ್ಡು ಅಥವಾ ನಮ್ ದುಡ್ಡು ಅಂತ ಹೇಳಿ ನಮಗೆ ಒಬ್ಜೆಕ್ಟ್ ಮಾಡೋದಕ್ಕೂ ಅವಕಾಶ ಇರೋದಿಲ್ಲ. ನಾವು ಕೇಳ್ತಾ ಇರೋದು ಒಂದು, ಈ ಜಾಗದಲ್ಲಿ ಇದು ಬೇಕೇ ಬೇಕಾ? ನಾವು ಎಕ್ಸ್ಪರ್ಟ್ ಅಲ್ಲ, ನೀವು ಎಕ್ಸ್ಪರ್ಟ್, ಹೇಳಿ ನಮಗೆ ತಿಳಿಸಿ. ಈ ಜಾಗದಲ್ಲಿ ಬಂದ್ರೆ ನಮ್ಮ ಏರಿಯಾದಕ್ಕೆ ಏನ್ ಡೆವಲಪ್ಮೆಂಟ್ ಆಗುತ್ತೆ ಇರ್ಬೋದು. 5 ಕಿಲೋಮೀಟರ್ಗೆ ಆ ಪವರ್ ಸ್ಟೇಷನ್ ಇಂದ ಪವರ್ ಹೋಗ್ಬೋದು. ನೀವು ಹೇಳ್ದಂಗೆ ಕರೆಂಟ್ ಹೋದಾಗ ನಮಗೂ ತೊಂದರೆ ಆಗುತ್ತೆ. ಬಟ್ ಪವರ್ ಸ್ಟೇಷನ್ ಬಂದ್ ಕೂಡಲೇ ಕರೆಂಟ್ ಹೋಗೋದು ನಿಂತೆ ಹೋಗ್ಬಿಡುತ್ತಾ? ಅದ್ರ ಮೇಲೂ ಮರ ಬೀಳಲ್ವಾ? ಆ ಲೈನಿಗೆ ಬರಂತ ಇದಕ್ಕೂ ಮರ ಬೀಳೋದಿಲ್ವಾ? ನೀವು ಎಷ್ಟೇ ಹೈಟ್ ಹಾಕಿದ್ರು ಅದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ. ಇದು ಈಕೋ ಸೆನ್ಸಿಟಿವ್ ಝೋನ್. ಇದು ಕಸ್ತೂರಿ ರಂಗನ್ ಪ್ರಕಾರ ಡಿಫ್ಯಾಕ್ಟೋ 10 ಕಿಲೋಮೀಟರ್ ಭದ್ರಾ ವನ್ಯಜೀವಿಯಿಂದ ಇಟ್ ಇಸ್ ಡಿಕ್ಲೇರ್ಡ್ ಆಸ್ ಈಕೋ ಸೆನ್ಸಿಟಿವ್ ಝೋನ್. ನೀವಾದ್ರೂ ಅನುಮತಿ ತಗೊಂಡಿದ್ದೀರಾ. ಡೀಮ್ಡ್ ಫಾರೆಸ್ಟ್, ನೀವು ಡೀಮ್ಡ್ ಫಾರೆಸ್ಟ್ ನ ಅವಾಯ್ಡ್ ಮಾಡೋದಕ್ಕೆ ನೀವೇನ್ ಮಾಡಿದೀರಾ? ಬರೀ ಪ್ರೈವೇಟ್ ಲ್ಯಾಂಡ್ ಒಂದನ್ನ ನೀವು ಖರೀದಿ ಮಾಡಿ ಅವರಿಗೆ ಒಂದ್ ಸ್ವಲ್ಪ ಹಣ ಕೊಟ್ಟು ನೀವು ಗವರ್ಮೆಂಟ್ ಲ್ಯಾಂಡ್ ಅಥವಾ ಪಬ್ಲಿಕ್ ಮನಿನ ಯೂಸ್ ಮಾಡಿ ಅದರಲ್ಲಿ ನೀವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ. ನಾವು ಕೇಳ್ತಿರೋದು ಈ ಪ್ರಶ್ನೆಗಳು ಸರ್. ಸುದ್ದಿಗೋಷ್ಠಿಯಲ್ಲಿ ಹುಣಸೇಮಕ್ಕಿ ಲಕ್ಷ್ಮಣ್, ಟಿಡಿ ಮಹೇಶ್, ತಿಮ್ಮಯ್ಯ, ರಿತೇಶ್ ಕುಮಾರ್ ಉಪಸ್ಥಿತರಿದ್ದರು.